ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದಾಪುರದಲ್ಲಿ ಮುಸ್ಲಿಂ ಯೂತ್ ಮೂವ್ಮೆಂಟ್ ಸಂಘಟನೆ ವತಿಯಿಂದ ಬೃಹತ್ ಇಫ್ತಾರ್ ಸಂಗಮ ಆಯೋಜಿಸಲಾಗಿತ್ತು. ಹಾಸನ ಜಿಲ್ಲೆ ಆಲೂರು ಪಟ್ಟಣದ ವಿಶ್ವೇಶ್ವರಯ್ಯ ಪಬ್ಲಿಕ್ ಶಾಲೆಯಲ್ಲಿ ಭಾರತ್ ಸ್ಕೌಟ್ಸ್ ಗೈಡ್ ಸಂಸ್ಥೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿದ್ದಾಪುರದಲ್ಲಿ ಮುಸ್ಲಿಂ ಯೂತ್ ಮೂವ್ಮೆಂಟ್ ಸಂಘಟನೆ ವತಿಯಿಂದ ಬೃಹತ್ ಇಫ್ತಾರ್ ಕೂಟ ಹಮ್ಮಿಕೊಳ್ಳಲಾಗಿತ್ತು. ಮುಸ್ಲಿಂ ಜಮಾಲತ್ ಕಮಿಟಿ ಸಹಕಾರದೊಂದಿಗೆ ಮುಸ್ಲಿಂ ಯೂತ್ ಮೂವ್ಮೆಂಟ್ ಸಂಘಟನೆ ರಂಜಾನ್ ಉಪವಾಸ ಆಚರಣೆಯ ಅಂಗವಾಗಿ ಬೃಹತ್ ಇಫ್ತಾರ್ ಸಂಗಮವನ್ನು ಮುನ್ವವಿರುಲ್ ಇಸ್ಲಾಂ ಮದರಸಾ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಉಪವಾಸ ನಿರತ ಬಾಂಧವರಿಗೆ ಇಫ್ತಾರ್ ಕೂಟದಲ್ಲಿ ಆಯೋಜಿಸಲಾಗಿದ್ದ ಸಂಗಮದಲ್ಲಿ ಅರೆಕಾಡು, 40 ಎಕರೆ, ಸಿದ್ದಾಪುರ, ನೆಲ್ಲಿತ್ಕೇರಿ, ಒಂಟಿಯಂಗಡಿ, ಇಂಜಲಗೆರೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಬಾಂಧವರು ಸೌಹಾರ್ದವಾಗಿ ಪಾಲ್ಗೊಂಡಿದ್ದರು. ಇಫ್ತಾರ್ನಲ್ಲಿ ವಿವಿಧ ಬಗೆಯ ಹಣ್ಣು ಹಂಪಲುಗಳು, ತಂಪು ಪಾನೀಯ, ತಿಂಡಿ ತಿನಿಸುಗಳೊಂದಿಗೆ ಬಿರಿಯಾನಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಮಹಲ್ ಖದೀಬ್ ನೌಫುಲ್ ಉದವಿ ಮಾತನಾಡಿದರು. ಸಿದ್ದಾಪುರ ಮುಸ್ಲಿಂ ಜಮಾಅತ್ ಅಧ್ಯಕ್ಷ UM ಮುಸ್ತಫಾ ಹಾಜಿ, ಕಾರ್ಯದರ್ಶಿ ರಫೂಫ್ ಹಾಜಿ, ಸಂಸಲ್ ಉಲಮಾ ಎಜುಕೇಷನ್ ಅಕಾಡೆಮಿ ಅಧ್ಯಕ್ಷ CPM ಬಶೀರ್ ಹಾಜಿ, ನೈಮಾ ಸಂಘಟನೆ ಅಧ್ಯಕ್ಷ OM ನೌಷದ್, ಪ್ರಮುಖರಾದ AK ಹಕೀಂ, ಅಸ್ಕರ್, ನವಾಜ್, ಸರ್ಫು, ಅಯಾಸ್, ಕರೀಂ, ಹರೀಸ್, ಮುಸ್ಲಿಂ ಯೂತ್ ಮೂವ್ಮೆಂಟ್ ಕಾರ್ಯದರ್ಶಿ ಜಿಬಿನ್, ಖಜಾಂಚಿ ಸಿದ್ದಿಕ್ ಸೇರಿದಂತೆ ಸುತ್ತಮುತ್ತಲ ಗ್ರಾಮದ ಮಲಹಳ್ಳ ಮುಖಂಡರು, ಪದಾಧಿಕಾರಿಗಳು, ಯೂತ್ ಮೂವ್ಮೆಂಟ್ ಸದಸ್ಯರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸಿದ್ದಾಪುರ ಮುಸ್ಲಿಂ ಜಮಾಅತ್ ವತಿಯಿಂದ ಹಾಗೂ ಮಿಮ್ಸ್ ಇದರ ಸಂಯುಕ್ತದಲ್ಲಿ ಸತತ 20 ವರ್ಷಗಳ ಕಾಲ ಇಲ್ಲಿ ಇಫ್ತಾರ್ ಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ರಂಜಾನ್ 15ನೇ ವೃತ ಸಮಯದಲ್ಲಿ ವಿತಾಚನಾ ಸಮಯದಲ್ಲಿ ನಾವು ಇಫ್ತಾರನ್ನು ಸತತ 20 ವರ್ಷಗಳ ಕಾಲ ನಡೆಸಿಕೊಂಡು ಬರ್ತಾ ಇದ್ದೆವು. ಅದೇ ರೀತಿ ಈ ವರ್ಷವೂ ಸಹ ಬಹಳ ಗಂಭೀರವಾಗಿ ಎಲ್ಲರನ್ನು ಒಗ್ಗೂಡಿಸಿ ಸೌಹಾರ್ದತೆಯಿಂದ ನಾವು ಇಫ್ತಾರನ್ನು ಹಮ್ಮಿಕೊಂಡಿದ್ದೆವು. ಬಂದ ಎಲ್ಲ ನಾಗರಿಕರಿಗೂ ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಸಿದ್ದಾಪುರ ಮುಸ್ಲಿಂ ಜಮಾತ್ ಹಾಗೂ ನಿಮ್ಸ್ ವತಿಯಿಂದ ಸುಮಾರು 20 ವರ್ಷಗಳ ಕಾಲದಿಂದ ನಮ್ಮ ಸಿದ್ದಾಪುರದಲ್ಲಿ ಇಫ್ತಾರ್ ಕೂಟವನ್ನು ಏರ್ಪಡಿಸಿಕೊಂಡು ಬರ್ತಿದ್ದೇವೆ. ಅದೇ ರೀತಿ ಇವತ್ತು ರಂಜಾನ್ 15ರ ತಾರೀಕಿನಂದು ನಾವಿಲ್ಲಿ ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದೀವಿ. ನಮ್ಮ ಇಲ್ಲಿ ಸುತ್ತಮುತ್ತಲಿನ ಎಲ್ಲ ನಾಗರಿಕರು ಬಂದು ನಮ್ಮೊಟ್ಟಿಗೆ ಇಫ್ತಾರ್ನಲ್ಲಿ ಭಾಗವಹಿಸಿ ಅತಿ ಉತ್ತಮವಾಗಿ ನಾವು ನಡೆಸ್ಕೊಂಡಿದ್ದೇವೆ. ಇದರಲ್ಲಿ ಆಗಮಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ಈ ಗ್ರಾಮದ ಭಾಗದಲ್ಲಿ ಮಿಮ್ಸ್ ಎಂಬ ಸಂಸ್ಥೆಯಿಂದ ನಮ್ಮ ಇಲ್ಲಿನ ಯುವಕರು ಒಂದು ಸಂಸ್ಥೆಯನ್ನು ಕಟ್ಟಿ ಸಿದ್ದಾಪುರ ಮುಸ್ಲಿಂ ಆರ್ಫನೇಜ್ ಆವರಣದಲ್ಲಿ ಸುಮಾರು 20 ವರ್ಷಗಳಿಂದ ಈ ಥರ ಇಫ್ತಾರ್ ಕೂಟವನ್ನು ಮಾಡ್ತಾ ಇದ್ದಾರೆ. ಅವರು ತುಂಬ 2-3 ದಿವಸದಿಂದ ಕಷ್ಟಪಟ್ಟು ತುಂಬ ಚೆನ್ನಾಗಿ ಈ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ನಮ್ಮ ಮಹಲ್ ಕಮಿಟಿಯಿಂದ ಮತ್ತು ಈ ಗ್ರಾಮದ ಪರವಾಗಿ ಅವರಿಗೆ ಪುನಃ ಇನ್ನು ಮುಂದಕ್ಕೂ ಕೂಡ ಇದೇ ಥರ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಸರ್ವಶಕ್ತನವರಿಗೆ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅದರೊಂದಿಗೆ ಈ ದಿವಸ ಅವರು ಎಲ್ಲ ಮನೆಗಳಿಗೂ ಊಟದ ವ್ಯವಸ್ಥೆಯನ್ನು ಇಲ್ಲಿಂದಲೇ ಅದನ್ನು ತಯಾರಿ ಮಾಡಿ ತಲುಪಿಸುವಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅವರು ಸುಮಾರು ಮಕ್ಕಳು ಯುವಕರು ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಭಗವಂತನು ಅವರಿಗೆ ಆಯುರಾರೋಗ್ಯವು ಐಶ್ವರ್ಯವು ವೃದ್ಧಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ವಂಶೀಹನಿ, ಕುಶಾಲನಗರ. ಸಾಗರದ ಪತ್ರಿಕಾ ಭವನದಲ್ಲಿ ಗೋಷ್ಠಿ ನಡೆಸಿ ಮಾರ್ಚ್ 11ರಂದು ದಲಿತ ಸಂಘಟನೆ ವತಿಯಿಂದ ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರದ ಮಾರ್ಚ್ 6ರಂದು ದಲಿತ ಸಮುದಾಯಗಳ ಸಮಗ್ರ ಅಭಿವೃದ್ಧಿಗೆ ಮೀಸಲಿರುವ ಅನುದಾನ ಇತರೆ ಯೋಜನೆಗಳಿಗೆ ವರ್ಗಾಯಿಸಬಾರದು. ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ಪ್ರೊಫೆಸರ್ ಕೃಷ್ಣಪ್ಪರವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಬೇಕು ಎಂಬ ಬೇಡಿಕೆಗಳ ಜೊತೆಗೆ 16 ಅಂಶಗಳ ಮುಂದಿಟ್ಟು ಬೆಂಗಳೂರು ಚಲೋ ಬೃಹತ್ ಪ್ರತಿಭಟನೆ ಮಾರ್ಚ್ 11ರಂದು ದಲಿತ ಸಂಘಟನೆಯಿಂದ ಹಮ್ಮಿಕೊಂಡಿದ್ದೇವೆ ಎಂದು ದಲಿತ ಸಂಘರ್ಷ ಸಮಿತಿ ಚಾಲಕ ನಾಗರಾಜ್ ಹೇಳಿದರು. ಅವರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಾಜ್ಯ ಸರ್ಕಾರ ದಲಿತ ಸಂಘರ್ಷ ಸಮಿತಿ ಬೇಡಿಕೆ ಈಡೇರಿಸಿದಲ್ಲಿ ಉಗ್ರ ಪ್ರತಿಭಟನೆ ಎಚ್ಚರಿಕೆ ನೀಡಿದರು. ಇಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಜಾರಿಗೊಳಿಸಿದ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಹಾಗೂ ಸಂರಕ್ಷಣಾ ಕಾಯ್ದೆ 2020 ತಕ್ಷಣವೇ ರದ್ದುಪಡಿಸಬೇಕು ಹಾಗೂ ಭಾರತದಿಂದ ವಿದೇಶಗಳಿಗೆ ಮಾಡುತ್ತಿರುವ ದನದ ಮಾಂಸ ರಫ್ತು ನಿಲ್ಲಿಸಬೇಕು ಎಂಬ 16 ಬೇಡಿಕೆಗಳ ಈಡೇರಿಕೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಪ್ರಮುಖರುಗಳಾದ ಶಿವಪ್ಪ, ಗುಡೇಕೌತಿ, ಈಶ್ವರ್, ಚಂದ್ರಣ್ಣ, ರತ್ನಮ್ಮ ತಾಳ್ಗೊಪ್ಪ, ಸುರೇಶ್, ವೀರೇಶ್ ಮೊದಲಾದವರು ಉಪಸ್ಥಿತರಿದ್ದರು. ವಸತಿ ಇಲಾಖೆ ಹೊರಡಿಸಿರುವ ಆದೇಶ ಸಂಖ್ಯೆ 33/2016 12/7/16 ಪುನಃ ಪರಿಷ್ಕರಿಸಿ ಪ್ರಸ್ತುತ ಭೂಮಿಯ ದರ ಹೆಚ್ಚಿಸಿ ಆದೇಶ ಹೊರಡಿಸಬೇಕು. ಯಾಕಂದ್ರೆ ಈಗಿನ ಭೂಮಿ ಅವ್ರು ಮಾಡಿರ್ತಕ್ಕಂಥ ರೇಟ್ ಭೂಮಿ ಕೊಡಬೇಕು ಮಾಡಿದ್ರು ಅದು ಇದ್ದಲ್ಲೇ ಇದೆ, ಅದು ಮುಂದುವರಿಲ್ಲ. ಆದ್ರೆ ಅವ್ರು ಕೂಡ ಹಣ ಇವತ್ತು ನಿವೇಶನ ಖರೀದಿ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಅದರ ದರ ಹೆಚ್ಚಿಸಬೇಕು.
ಹೊಂದಿರುವ ವಸತಿ ಸೌಲಭ್ಯ ವಂಚಿತರಿಗೆ ವಸತಿ ಮಂಜೂರಾತಿ ಮಾಡಬೇಕು. ಕಟ್ಟಡ ನಿರ್ಮಾಣದ ಸಾಮಗ್ರಿಗಳ ದರ ಏರಿಕೆ ಪರಿಣಾಮ ವಸತಿ ನಿರ್ಮಾಣ ವೆಚ್ಚ ಕನಿಷ್ಠ 5 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಸ್ವಂತ ನಿವೇಶನ ಹೊಂದಿರುವ ವಸತಿ ರೈತರಿಗೆ ಸರ್ಕಾರಿ ಭೂಮಿ ಗುರುತಿಸಬೇಕು. ಸರ್ಕಾರಿ ಭೂಮಿ ಲಭ್ಯವಿದ್ದರೆ ಖಾಸಗಿ ಭೂಮಿ ಖರೀದಿಸಿ ವಸತಿ ಬಡಾವಣೆ ರಚಿಸಿ ನಿವೇಶನ ಹಂಚಿಕೆ ಮಾಡಬೇಕು. ಇದು ಸಾಧ್ಯವಾಗದಿದ್ದಲ್ಲಿ ನಿವೇಶನ ಖರೀದಿಸಲು ಪ್ರತಿ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡಬೇಕು ಅಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಕರ್ನಾಟಕ ದಲಿತ ಸಂಘ ನ್ಯೂಸ್ ಸಂಗಮಕ್ಕಾಗಿ ರವಿ ಸಾಗರ್, ಶಿವಮೊಗ್ಗ. ಹಾಸನ ಜಿಲ್ಲೆ ಆಲೂರು ಪಟ್ಟಣದ ವಿಶ್ವೇಶ್ವರಯ್ಯ ಪಬ್ಲಿಕ್ ಶಾಲೆಯಲ್ಲಿ ಭಾರತ್ ಸ್ಕೌಟ್ಸ್ ಗೈಡ್ ಸಂಸ್ಥೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಲಾಯಿತು. ಮಹಿಳೆ ಹೆಚ್ಚೆಚ್ಚು ಸಬಲೀಕರಣಗೊಂಡಷ್ಟು ಸಾಮಾಜಿಕ ಸ್ವಾಸ್ಥ್ಯ ಸದೃಢಗೊಂಡು ಕೌಟುಂಬಿಕ ಔನ್ನತ್ಯ ಸಾಧಿಸಲು ಸಹಕಾರಿಯಾಗುತ್ತದೆ ಎಂದು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಸಹಾಯಕ ಆಯುಕ್ತ ಎಂ ಗೋಪಾಲಕೃಷ್ಣ ಅಭಿಪ್ರಾಯಪಟ್ಟರು. ಭಾರತ್ ಸ್ಕೌಟ್ಸ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಆಲೂರು ವತಿಯಿಂದ ಪಟ್ಟಣದ ವಿಶ್ವೇಶ್ವರಯ್ಯ ಪಬ್ಲಿಕ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸಸಿಗೆ ನೀರು ಎರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ತಾಲೂಕು ಕಾರ್ಯದರ್ಶಿ ಕೊಟ್ರೇಶ್ ಎಸೂಪರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿಶ್ವೇಶ್ವರಯ್ಯ ಕೈಗಾರಿಕಾ ತರಬೇತಿ ಕೇಂದ್ರದ ಕಿರಿಯ ತರಬೇತಿ ಅಧಿಕಾರಿ ಸಿಎಸ್ ಶಿವಕುಮಾರ್ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಮಹಿಳೆ ಕೇವಲ ಮನೆಗೆ ಸೀಮಿತವಲ್ಲ, ಅವಳು ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಾಧಿಸುತ್ತಾಳೆ ಎಂದರು. ವೇದಿಕೆಯಲ್ಲಿ ಜಿಲ್ಲಾ ಸಹಾಯಕ ಆಯುಕ್ತ ಎಂ ಗೋಪಾಲಕೃಷ್ಣ, ತಾಲೂಕು ಕಾರ್ಯದರ್ಶಿ ಕೊಟ್ರೇಶ್ ಸೂಪರ್, ವಿಶ್ವೇಶ್ವರಯ್ಯ ಕೈಗಾರಿಕಾ ತರಬೇತಿ ಕೇಂದ್ರದ ಕಿರಿಯ ತರಬೇತಿ ಅಧಿಕಾರಿ ಸಿಎಸ್ ಶಿವಕುಮಾರ್, ವಿಶ್ವೇಶ್ವರಯ್ಯ ಐಟಿಐ ಕಾಲೇಜಿನ ರಂಗೇಗೌಡ, ಮುಖ್ಯ ಶಿಕ್ಷಕಿ ಪವಿತ್ರ, ಗೈಡ್ಸ್ ಕ್ಯಾಪ್ಟನ್ ಅಶ್ವಿನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಹಿಳಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ವಿವಿಧ ಮನೋರಂಜನಾ ಆಟಗಳಲ್ಲಿ ಜಯಿಸಿದ ಶಿಕ್ಷಕಿಯರಿಗೆ ವೇದಿಕೆಯಲ್ಲಿ ಬಹುಮಾನ ವಿತರಣೆ ಮಾಡಲಾಯಿತು. ವಿಶ್ವೇಶ್ವರಯ್ಯ ಪಬ್ಲಿಕ್ ಶಾಲೆಯ ಲೇಡಿ ಸ್ಕೌಟ್ಸ್ ಮಾಸ್ಟರ್ ಶಕುಂತಲಾ, ಗೈಡ್ಸ್ ನಾಯಕಿಯರಾದ ರೋಹಿಣಿ ಹಾಗೂ ರೂಹಿ ಮತ್ತು ಕಬ್ ಮಾಸ್ಟರ್ ರಾಮಚಂದ್ರ ಅವರು ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲ್ನಗರ. ಸಾಗರದ ಶ್ರೀ ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಅಧಿಕಾರಕ್ಕೆ ಬಂದರೆ 15 ದಿನದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸುತ್ತೇವೆ ಎಂದು ಸಮಿತಿ ಅಧ್ಯಕ್ಷ ಎಂಡಿ ಆನಂದ್ ಭರವಸೆ ನೀಡಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರದ ಮಾರ್ಚ್ 5ರಂದು ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನಕ್ಕೆ, ಮಾರ್ಚ್ 8ರಂದು ನಡೆಯಲಿರುವ ಚುನಾವಣೆಯಲ್ಲಿ ನಮ್ಮ ತಂಡಕ್ಕೆ ಮತ ನೀಡುವ ಮೂಲಕ ದೇವಸ್ಥಾನದಲ್ಲಿ ಪಾರದರ್ಶಕ ಹಾಗೂ ಸುಧಾರಿತ ಆಡಳಿತ ವ್ಯವಸ್ಥೆ ತರಲು ಸಹಕಾರ ನೀಡಬೇಕು ಎಂದು ಮಾರಿಕಾಂಬಾ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಎಂಡಿ ಆನಂದ್ ಮನವಿ ಮಾಡಿದರು. ಪತ್ರಿಕಾ ಭವನದಲ್ಲಿ ಗೋಷ್ಠಿಯಲ್ಲಿ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಎಂಎಸ್ ಕೊಟ್ರಪ್ಪ, ಪಿಬಿ ಗುರುಬಸವನಗೌಡ, ವೈಜಿ ಗೋಪಾಲಕೃಷ್ಣ, ಎಸ್ವಿ ಜನಾರ್ದನ್, ಆಚಾರಿ ದಿನಕರ್, ದೇವರಾಜ್, ಎಸ್ಪಿಎಂಎಚ್ ನಾಗರಾಜ್, ಟಿಜಿ ನಿತ್ಯಾನಂದ, ಜಿ ಶೇಷಪ್ಪ, ಸಿ ರಾವ್, ವಿಶಾಲಾಕ್ಷಿ ಲೋಕೇಶ್, ಸದಾಶಿವ ಶೆಟ್ಟಿ, ಸತೀಶ್, ಆರ್ ಶ್ರೀನಿವಾಸ್, ಎನ್ಬಿ ಶ್ರೀಧರ್, ರಾಜೇಂದ್ರ ಸಿಂಗ್, ಕೆ ಶ್ರೀಧರ್ ಉಪಸ್ಥಿತರಿದ್ದರು. ಹಾಲಿ ಸಮಿತಿಯ ಒಂದು ಹಾಲಿನ ಸತ್ತ ಜನರ ಸ್ವಲ್ಪ ದರ್ಪದಿಂದ ಇಡೀ ಸಮಿತಿಗೆ ಸ್ವಲ್ಪ ಕೆಟ್ಟದ್ದು ಬಂದಿದೆ. ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಅದನ್ನು ಸರಿ ಮಾಡ್ಕೊಂಡು ಹೋಗಲಿ. ಚುನಾವಣೆಗೆ ಬಂದಿದೆ, ನಾವು ನಮ್ಮ ಹೋರಾಟ ಈಗ ಕೊನೆಯ ಘಟ್ಟಕ್ಕೆ ಬಂದ್ಬಿಟ್ಟಿದೆ. ನಾವು ನಮ್ಮ ಸತ್ತಲ ಹೇಳಿದ್ರು, ಹೈಕೋರ್ಟ್ ಮಟ್ಟದ ತನಕ ನಾವು ಹೋಗಿ ಚುನಾವಣೆ ಮಾಡಲಿಕ್ಕೆ ಆದೇಶ ಮಾಡ್ಕೊಂಡು ಬರಬೇಕಾಗಿತ್ತು. ಚುನಾವಣೆಯನ್ನ ದೊಡ್ಡ ನಾವೇ ಅಧಿಕಾರ ಉಳಿಬೇಕು ಅನ್ನೋದಕ್ಕೆ ಬಹಳ ಪ್ರಯತ್ನ ಮಾಡೋದು. ಅಲ್ಲಿ ತುಂಬಾ ಪಟ್ಟಪದದ ಹಿತಾಸಕ್ತಿ ಉಳ್ಳಂತ ವ್ಯಕ್ತಿಗಳು ಅದನ್ನು ಕೆಲಸ ಮಾಡೋದು. ಅದೇನೇ ಇರಲಿ, ಆರಂಭದಲ್ಲಿ ಸಾಕಷ್ಟು ಟೀಕೆಗಳು ಬಂತು ನಮಗೆ. ನಮ್ಮನ್ನೇ ಕೂಡ ಈ ಒಂದು ಆಡಳಿತದಲ್ಲಿ ಹೇಳಿದ್ರು, ಎಲೆಕ್ಷನ್ ಮಾಡಿದ್ರು ಕೂಡ ಅವರೇ ಗೆಲ್ತಾರೆ. ಯಾಕೆ ಅಂತ ನಮ್ಗೆ ತುಂಬಾ ಸಂಪರ್ಕ ಇದೆ, ಕಾಂಟ್ಯಾಕ್ಟ್ ಇದೆ. ಯಾತ್ರೆಗಳವರು ಏನೋ ಮಾಡಿದ್ರು, ಪಾಸ್ಗಳನ್ನೆಲ್ಲ ಅವ್ರಿಗೆ ಬೇಕಾದವರಿಗೆ ಕೊಟ್ಟು ಸದಸ್ಯರಿಗೆ ತುಂಬ ಎಲ್ಲ ಮಾಡಿದ್ರು ಕೂಡ ಯಾವುದು ಸಫಲ ಆಗಲಿಲ್ಲ. ಅವರ ಎಲ್ಲ ಪ್ರಯತ್ನಗಳು ವಿಫಲವಾಗಿದ್ದಾವೆ. ಚುನಾವಣೆಯಲ್ಲಿ ನಾವು ಎಲ್ಲ 3 ವಾರ್ಡ್ಗಳಲ್ಲಿ ತಿರುಗ್ತಾ ಇದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ರವಿ ಸಾಗರ್, ಶಿವಮೊಗ್ಗ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರದಲ್ಲಿ ಮುಸ್ಲಿಂ ಯೂತ್ ಮೂವ್ಮೆಂಟ್ ಸಂಘಟನೆ ವತಿಯಿಂದ ಬೃಹತ್ ಇಫ್ತಾರ್ ಸಂಗಮ ಆಯೋಜಿಸಲಾಗಿತ್ತು. ಹಾಸನ ಜಿಲ್ಲೆ ಆಲೂರು ಪಟ್ಟಣದ ವಿಶ್ವೇಶ್ವರಯ್ಯ ಪಬ್ಲಿಕ್ ಶಾಲೆಯಲ್ಲಿ ಭಾರತ್ ಸ್ಕೌಟ್ಸ್ ಗೈಡ್ ಸಂಸ್ಥೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.